ನಮಸ್ಕಾರ, ಗುಡ್ ಮಾರ್ನಿಂಗ್. ಬ್ರೇಕ್ಫಾಸ್ಟ್ ನ್ಯೂಸ್ಗೆ ಸ್ವಾಗತ. ನಾನು ನವಿತಾ ಜೈನ್. ಬ್ರೇಕ್ಫಾಸ್ಟ್ ನ್ಯೂಸ್ ಅಲ್ಲಿ ಇವತ್ತು ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂತಹ ಸ್ಟೋರೀಸ್ ಅನ್ನ ತಗೊಂಡು ಬಂದಿದ್ದೀವಿ. ಈಗಾಗಲೇ ಸಚಿವ ಪುಟ್ಟರಾಜು ಅವರಿಗೆ ಐಟಿ ರೇಡ್ ನ ಶಾಕ್ ಒಂದ್ ಕಡೆ ಆದ್ರೆ ಏನೇನಾಯ್ತು ನಿನ್ನೆ ಅನ್ನೋದ್ರ ಬಗ್ಗೆ, ಜೊತೆಗೆ ಇವತ್ತು ಮಾಜಿ ಪ್ರಧಾನಿಗಳಾಗಿರುವಂತಹ ದೇವೇಗೌಡರು ಮೊಮ್ಮಗನ ಪರ ಪ್ರಚಾರವನ್ನ ಮಾಡಲಿದ್ದಾರೆ. ಜೊತೆಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಾಥ್ ಕೊಟ್ಟಿದ್ದಾರೆ. ಕೈ ರೆಬಲ್ಸ್ ಕತೆ ಏನು, ಜೊತೆಗೆ ಇವತ್ತು ಯಾರ್ಯಾರು ಎಲ್ಲೆಲ್ಲಿ ಪ್ರಚಾರವನ್ನ ಮಾಡಲಿದ್ದಾರೆ, ಇವೆಲ್ಲದರ ಡೀಟೇಲ್ಸ್ ನೋಡೋಣ. ಸಚಿವ ಪುಟ್ಟರಾಜುಗೆ ಮತ್ತೆ ಐಟಿ ಟೆನ್ಷನ್. ಐಟಿ ಕೊಟ್ಟ ನೋಟಿಸ್ಗೆ ಸಚಿವ ತಬ್ಬಿಬ್ಬು ಒಂದು ಎಡವಟ್ಟಿನಿಂದ ತಗ್ಲಾಕೊಂಡ್ರ ಮಂಡ್ಯ ಮಿನಿಸ್ಟರ್. ಸಚಿವ ಪುಟ್ಟರಾಜುಗೆ ಮತ್ತೆ ಐಟಿ ಟೆನ್ಷನ್ ಶುರುವಾಗಿದೆ. ಪುಟ್ಟರಾಜು ಮೇಲೆ ಐಟಿ ಹದ್ದಿನ ಕಣ್ಣನ್ನ ಇಟ್ಟಿದ್ದು ಮೈಸೂರಲ್ಲಿ 2 ಕಡೆ ರೇಡ್ ಮಾಡಿದೆ ಐಟಿ ಇಲಾಖೆಯ ಅಧಿಕಾರಿಗಳು. ಈ ಹಿನ್ನೆಲೆಯಲ್ಲಿ ಸಚಿವ ಪುಟ್ಟರಾಜುಗೆ ಮತ್ತೆ ಟೆನ್ಷನ್ ಮೇಲೆ ಟೆನ್ಷನ್ ಈಗ ಆರಂಭ ಆಗಿದ್ದು, ಪುಟ್ಟರಾಜು ಮೇಲೆ ಐಟಿ ಹದ್ದಿನ ಕಣ್ಣನ್ನ ಕೂಡ ಇಟ್ಟಿದೆ. ಮೈಸೂರಲ್ಲಿ 2 ಕಡೆ ರೇಡ್ ಮಾಡಿದೆ ಐಟಿ. ಮೈಸೂರಿನ ಜಾವಾ ಫ್ಯಾಕ್ಟರಿ ಹತ್ತಿರ ಇರುವಂತಹ ಪುಟ್ಟರಾಜು ಮನೆ ಮೇಲೆ ಕೂಡ ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಈ ಮೂಲಕ ಸಚಿವ ಪುಟ್ಟರಾಜುಗೆ ಮತ್ತೆ ಐಟಿ ಟೆನ್ಷನ್. ಮೈಸೂರಿನ ಜಾವಾ ಫ್ಯಾಕ್ಟರಿ ಹತ್ತಿರ ಇರುವ ಪುಟ್ಟರಾಜು ಮನೆ ಮೇಲೆ ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದು, ಸಂಕಲ್ಪ ಸೆಂಟ್ರಲ್ ಪಾರ್ಕ್ ಅಪಾರ್ಟ್ಮೆಂಟ್ ಮೇಲೂ ಕೂಡ ರೇಡ್ ಅನ್ನ ನಡೆಸಲಾಗಿದೆ. ಅಂದ್ರೆ 2 ಮನೆಯಲ್ಲೂ ಕೂಡ ಐಟಿ ಅಧಿಕಾರಿಗಳು ಶೋಧವನ್ನ ನಡೆಸಿದ್ದಾರೆ. ಮಗ ಶಿವರಾಜ್ ಮದುವೆ ಆದ ಬಳಿಕ 2 ಫ್ಲಾಟ್ ಅನ್ನ ಕೊಡಿಸಿದ್ರು. ಆ 2 ಫ್ಲಾಟ್ ಅಲ್ಲಿ ಪುಟ್ಟರಾಜು ಪತ್ನಿಯ ಹೆಸರಲ್ಲಿದೆ. ಆ 2 ಫ್ಲಾಟ್ ಕೂಡ ಚುನಾವಣೆಗೆ ಹಣ ಸಾಗಾಟದ ಮಾಹಿತಿಯ ಹಿನ್ನೆಲೆಯಲ್ಲಿ ಐಟಿ ಇಲಾಖೆ ರೇಡ್ ಅನ್ನ ಕೂಡ ನಡೆಸಿದೆ. ಪುಟ್ಟರಾಜುಗೆ ಐಟಿಯಿಂದ ನೋಟಿಸ್ ಜಾರಿಯಾಗಿದ್ದು, ಐಟಿ ಕೊಟ್ಟ ನೋಟಿಸ್ ಅಲ್ಲಿ ಏನಿದೆ, ಹಾಗಾದ್ರೆ ಐಟಿ ಕೊಟ್ಟಂತಹ ಈ ನೋಟಿಸ್ ಅನ್ನ ಕಂಡ ಸಚಿವ ಪುಟ್ಟರಾಜು ತಬ್ಬಿಬ್ಬುಗೊಂಡಿದ್ದಾರೆ. ಯಾವ ಕಾರಣಕ್ಕೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಪುಟ್ಟರಾಜು ಕ್ಯಾಶ್ ಮೂಲದ ಮೇಲೆನೆ ಈಗ ಐಟಿ ಕಣ್ಣನ್ನ ಹಾಕಿದೆ. ಅಷ್ಟಕ್ಕೂ ಸಚಿವರ ಆ ಕ್ಯಾಶ್ ವ್ಯವಹಾರ ಏನು ಗೊತ್ತಾ? ಐಟಿ ಕೊಟ್ಟ ನೋಟಿಸ್ ನಲ್ಲಿ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸಲಾಗಿದೆ. ಹಾಗಾದ್ರೆ ಆ ಪ್ರಶ್ನೆಗಳು ಏನೇನು? ಆ ನೋಟಿಸ್ಗೆ ಸಚಿವ ಪುಟ್ಟರಾಜು ತಬ್ಬಿಬ್ಬಾಗಿದ್ದು ಯಾಕೆ? ಸಚಿವ ಪುಟ್ಟರಾಜು ಹೆಸರಿನಲ್ಲಿದೆ ರೈಸ್ ಮಿಲ್. ಮಂಡ್ಯದ ಚಿನಕುರುಳಿಯಲ್ಲಿದೆ ಸಚಿವರ ಈ ಒಂದು ರೈಸ್ ಮಿಲ್ ಹೆಸರಿನಲ್ಲೇ ಪುಟ್ಟರಾಜು ಲೋನ್ ಅನ್ನ ಕೂಡ ಪಡ್ಕೊಂಡಿದ್ರು. ಈಗಾಗಲೇ ನಾವು ಹೇಳ್ತಾ ಇದ್ವಿ, 2 ಮನೆಗಳ ಮೇಲೂ ಕೂಡ ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ ಅನ್ನೋದ್ರ ಬಗ್ಗೆ. ಮತ್ತೊಂದು ಕಡೆ ಸಚಿವ ಪುಟ್ಟರಾಜು ಹೆಸರಲ್ಲಿದೆ ರೈಸ್ ಮಿಲ್. ಮಂಡ್ಯದ ಚಿನಕುರುಳಿಯಲ್ಲಿದೆ ಈ ಒಂದು ಸಚಿವರ ರೈಸ್ ಮಿಲ್ ಹೆಸರಲ್ಲೇ ಸಚಿವ ಪುಟ್ಟರಾಜು ಲೋನ್ ಅನ್ನ ಕೂಡ ಪಡ್ಕೊಂಡಿದ್ರು. ರಾಜ್ಯ ಹಣಕಾಸು ನಿಗಮದಿಂದ ಸಾಲವನ್ನ ಪಡ್ಕೊಂಡಿದ್ರು ಸಚಿವ. ರಿಯಾಯಿತಿಯ ಬಡ್ಡಿ ದರದಲ್ಲಿ ಸಾಲವನ್ನ ಪಡೆದಿದ್ರು ಸಚಿವರಾಗಿರುವ ಪುಟ್ಟರಾಜು. ಇತ್ತೀಚೆಗೆ ಲೋನ್ ಹಣವನ್ನ ತೀರಿಸಿದ್ದಾರೆ ಸಚಿವರು. ಬರೀ ಕ್ಯಾಶ್ ನಲ್ಲೇ 1.2 ಕೋಟಿ ಸಾಲವನ್ನ ಮರುಪಾವತಿ ಮಾಡಿದ್ದಾರೆ. ಕ್ಯಾಶ್ ನಲ್ಲೇ ಹಣ ಕೊಟ್ಟಿರುವ ಮೂಲಕ್ಕೆ ಈಗ ಐಟಿ ಇಲಾಖೆ ಕೈ ಹಾಕಿದೆ. ಹಣದ ದಾಖಲೆ ಏನು ಅಂತ ಹೇಳಿ ಕೊಡಬೇಕು ಅಂತ ಹೇಳಿ ಐಟಿ ನೋಟಿಸ್ ಅನ್ನ ಕೂಡ ಕೊಟ್ಟಿದೆ. ಹಾಗಾದ್ರೆ ಪುಟ್ಟರಾಜು ಬಳಿ ಹೇಗೆ ಬಂತು ಅಷ್ಟೊಂದು ಹಣ? ಹಣದ ಮೂಲದ ಬಗ್ಗೆ ಮಾಹಿತಿ ನೀಡುವಂತೆ ನೋಟಿಸ್ ಅನ್ನ ನೀಡಿದ್ದು, ಐಟಿ ನೋಟಿಸ್ಗೆ ಸಚಿವ ಪುಟ್ಟರಾಜು ಬೆಚ್ಚಿ ಬಿದ್ರ. ಚಿನಕುರುಳಿಯ ಸರ್ವೆ ನಂಬರ್ 24/1 ಈಗಾಗಲೇ ನಾವು ಹೇಳಿದಂತಹ ಆ ಒಂದು ರೈಸ್ ಮಿಲ್ 2018ರ ಅಸೆಂಬ್ಲಿ ಎಲೆಕ್ಷನ್ ನಲ್ಲಿ ಸಚಿವರು ಅಫಿಡವಿಟ್ ಅನ್ನ ಕೂಡ ಸಲ್ಲಿಸುತ್ತಾರೆ. ಆಸ್ತಿ ವಿವರದಲ್ಲಿ ರೈಸ್ ಮಿಲ್ಗೆ 1.7 ಕೋಟಿ ಮೌಲ್ಯವನ್ನ ತೋರಿಸುತ್ತಾರೆ. ಆದ್ರೆ ಇದೀಗ ಅದೇ ಒಂದು ಸಾಲವನ್ನ ಮರುಪಾವತಿ ಮಾಡುತ್ತಾರೆ. ಅದು ಕೂಡ 1.2 ಕೋಟಿ ರೂಪಾಯಿ ಸಾಲವನ್ನ ಕ್ಯಾಶ್ ಮೂಲಕ ಸಂದಾಯ ಮಾಡಿರೋದು. ಈಗ ಐಟಿ ಅಧಿಕಾರಿಗಳು ಇದೇ ವಿಚಾರವನ್ನ ಇಟ್ಟುಕೊಂಡು ಯಾವ ರೀತಿಯಾಗಿ ಹಣದ ಮೂಲದಿಂದ ನೀವು ಈ ಒಂದು ಲೋನ್ ಅನ್ನ ನೀವು ತೀರಿಸಿದ್ರಿ ಅನ್ನುವ ಪ್ರಶ್ನೆಯನ್ನ ಕೇಳಿದ್ದಾರೆ, ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಇನ್ನು ಇದೇ
ಐಟಿ ದಾಳಿಯ ಬಗ್ಗೆ ಸಚಿವ ಪುಟ್ಟರಾಜು ಮಾತನಾಡಿದ್ದಾರೆ. ಆ ಸಂದರ್ಭದಲ್ಲಿ ಅವರು ಹೇಳಿದ್ದೇನು ನೋಡೋಣ. ಚುನಾವಣೆ ಉಸ್ತುವಾರಿ ಹೊತ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದರಿಂದ ನಮ್ಮನ್ನು ಕಟ್ಟಾಕ್ಬಹುದು ಅಂತ ಏನಾದರೂ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯಾಗಲಿ ಬಿಜೆಪಿ ಮುಖಂಡರಾಗಲಿ ತಿಳ್ಕೊಂಡಿದ್ರೆ ಅವ್ರ ಭ್ರಮೆ ಅಷ್ಟೇ. ಇದರಿಂದ ನನ್ನ ಕಾರ್ಯಕರ್ತರ ಮುಖಂಡರು ಸಿಂಹದ ಮರಿಗಳ ರೀತಿ ಸಿಡಿದೇಳುತ್ತಾರೆ. ಇವತ್ತು ಅತ್ಯಂತ ಅಂತರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಗೆಲ್ಲಿಸಲಿಕ್ಕೆ ಇವರು ಯಾವ್ಯಾವ ಪೂರಕವಾದಂಥ ಒಂದು ರೀತಿ ಸಪೋರ್ಟ್ ಮಾಡಬೇಕು ಅದನ್ನು ಐಟಿ ಇಲಾಖೆ ಮುಖಾಂತರ ಮಾಡಿಸ್ತಾರೆ. ಅವರಿಗೆ ಧನ್ಯವಾದ ಹೇಳ್ತೇನೆ. ಚುನಾವಣೆಯಲ್ಲಿ ಕಟ್ಟಾಕೋ ತಂತ್ರ ಮಾಡಲಿಕ್ಕೆ ಇವೆಲ್ಲ ಮಾಡ್ತಾ ಇದ್ದಾರೆ. ಇದರಿಂದ ಏನು ಅವ್ರು ಬಗ್ಸಕ್ಕಾಗೋದಿಲ್ಲ. ಇದಕ್ಕೆಲ್ಲ ಸರಿ. ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಗಂಗಾಧರ್, ಈಗ ಪುಟ್ಟರಾಜು ಅವರಿಗೆ ಮಾತನಾಡ್ತಾ ಹೇಳ್ತಾ ಇದ್ರು ಯಾವುದೇ ರೀತಿಯಾಗಿ ಉಸ್ತುವಾರಿ ವಹಿಸಿಕೊಳ್ಳೋದಕ್ಕಾಗಿ ಈ ರೀತಿಯಾಗಿ ದಾಳಿ ನಡೆಸಲಾಗ್ತಾ ಇದೆ, ಏನು ಕೂಡ ಮಾಡೋದಿಕ್ಕೆ ಆಗೋದಿಲ್ಲ ಅಂತ ಹೇಳಿ. ಆದ್ರೆ ತಗಲಾಕೊಂಡಿದ್ದು ಹೇಗೆ, ಇವರು ಯಾವ ರೀತಿಯಾಗಿ ಐಟಿ ಅಧಿಕಾರಿಗಳು ಹದ್ದಿನ ಕಣ್ಣನ್ನು ಇವ್ರ ಮೇಲೆ ಇಟ್ಟಿದ್ರು ಅಂತ? ಎಸ್ ನವಿತಾ ಜೈನ್, ಐಟಿ ಅಧಿಕಾರಿಗಳು ಮತ್ತೊಮ್ಮೆ ಒಂದು ರೇಡ್ ಅನ್ನ ಮಾಡಿ ಸಚಿವ ಪುಟ್ಟರಾಜ್ಗೆ ಶಾಕ್ ಕೊಟ್ಟಿರುವಂತದ್ದು. ಅಂದ್ರೆ ನಿನ್ನೆ ಮೈಸೂರು ಬಳಿ ಇರುವಂತಹ ಸಂಕಲ್ಪ ಸೆಂಟ್ರಲ್ ಪಾರ್ಕ್ ಒಂದು ಅಪಾರ್ಟ್ಮೆಂಟ್ ಏನಿದೆ, ಅವರ ಮಗ ಮತ್ತು ಅವರ ಫ್ಯಾಮಿಲಿ ಕೂಡ ಅಲ್ಲಿ ಇರುವಂತದ್ದು ಸಂದರ್ಭದಲ್ಲಿ ಐಟಿ ಅಧಿಕಾರಿಗಳು ನಿನ್ನೆ ರೇಡ್ ಮಾಡಿದ ಸಂದರ್ಭದಲ್ಲಿ ಅವ್ರ ಮನೆಯಲ್ಲಿ ಯಾರು ಕೂಡ ಇರಲ್ಲ, ಕೇವಲ ಸಿಬ್ಬಂದಿ ಮಾತ್ರ ಅಲ್ಲಿ ಇರ್ತಾರೆ. ನಿನ್ನೆ ಸುಮಾರು 2 ಗಂಟೆಗಳ ಕಾಲ ಒಂದು ಆ ಫ್ಲಾಟ್ 2 ಫ್ಲಾಟ್ ಅವರ ಏನು ಧರ್ಮಪತ್ನಿಯವರ ಅಂದ್ರೆ ಪುಟ್ಟರಾಜ್ ಧರ್ಮಪತ್ನಿ ಹೆಸರಿರುವಂತಹ 2 ಫ್ಲಾಟ್ ಅನ್ನ ತಗೊಂಡಿರುವಂತದ್ದು. ಆದ್ರೆ ಆ ಐಟಿ ಅಧಿಕಾರಿ ರೇಡ್ ಮಾಡಿದ ಸಂದರ್ಭದಲ್ಲಿ ಆ 2 ಫ್ಲಾಟ್ ಏನಿದೆ, ಆ 2 ಫ್ಲಾಟ್ ಅನ್ನ ಜಾಯಿನ್ ಮಾಡಿ ದೊಡ್ಡದಾಗಿ ಒಂದೇ ಫ್ಲಾಟ್ ಅನ್ನ ಮಾಡ್ಕೊಂಡಿರುವಂತದ್ದು. ಅಂದ್ರೆ ಐಟಿ ಅಧಿಕಾರಿಗಳು ಒಂದು ರೇಡ್ ಅನ್ನ ಮಾಡೋ ಸಂದರ್ಭದಲ್ಲಿ ಆ ಮನೆಯಲ್ಲಿ ಯಾರು ಕೂಡ ಇರೋದಿಲ್ಲ, ಕೇವಲ ಆ ಮನೆಯ ಸಿಬ್ಬಂದಿ ಮಾತ್ರ ಇರ್ತಾರೆ. ಅಂದ್ರೆ ಕೆಲಸ ಮಾಡುವ ಸಿಬ್ಬಂದಿ ಮಾತ್ರ ಆ ಮನೆಯಲ್ಲಿ ಸಂದರ್ಭದಲ್ಲಿ ಸುಮಾರು 2 ಗಂಟೆಗಳ ಕಾಲ ಕಾರ್ಯಾಚರಣೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ಕೆಲ ಮಹತ್ವದ ದಾಖಲೆಗಳನ್ನ ಕೂಡ ವಶಕ್ಕೆ ಪಡ್ಕೊಂಡಿರುವಂತದ್ದು. ತದ ಬಳಿಕ ಐಟಿ ಅಧಿಕಾರಿಗಳು ಪುಟ್ಟರಾಜು ಮತ್ತು ಅವರ ಮಗನಿಗೆ ನೋಟಿಸ್ ಅನ್ನ ಇಶ್ಯೂ ಮಾಡಿರುವಂತದ್ದು. ಅಂದ್ರೆ ಏಪ್ರಿಲ್ 25ನೇ ತಾರೀಕು ವಿಚಾರಣೆಗೆ ಹಾಜರಾಗಬೇಕು, ಮತ್ತೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿ ಇದಕ್ಕೆ ಸಮಜಾಯಿಷಿ ಕೊಡಬೇಕು ಅಂತ ನೋಟಿಸ್ ಅನ್ನ ಇಶ್ಯೂ ಮಾಡುವಂತದ್ದು. ಅಂದ್ರೆ ಪ್ರಮುಖವಾಗಿ ನಾವು ಇಲ್ಲಿ ನೋಡೋದಾದ್ರೆ ಈ ಒಂದು ನೋಟಿಸ್ ನಲ್ಲಿ ಒಂದಷ್ಟು ಐಟಿ ಅಧಿಕಾರಿಗಳು ಒಂದಷ್ಟು ಅಂಶಗಳನ್ನ ಉಲ್ಲೇಖ ಮಾಡಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಈ ಒಂದು ಇತ್ತಂದ್ರೆ ಚಿನಕುಡಿಯಲ್ಲಿ ಇರುವಂತಹ ಸರ್ವೆ ನಂಬರ್ 24/1 ಆ ಒಂದು ಜಾಗದಲ್ಲಿ ರೈಸ್ ಮಿಲ್ ಅನ್ನ ಪುಟ್ಟರಾಜು ಹೆಸರಿನಲ್ಲಿ ಒಂದು ರೈಸ್ ಮಿಲ್ ಇರುವಂತದ್ದು. ಆ ಒಂದು ಸುಮಾರು ವರ್ಷಗಳ ಹಿಂದೆ ಆ ರೈಸ್ ಮಿಲ್ ಗಾಗಿ ಸಚಿವ ಪುಟ್ಟರಾಜು ಅವರು ಒಂದು ಲೋನ್ ಅನ್ನ ತೆಗೆದುಕೊಂಡಿರ್ತಾರೆ. ಆ ಒಂದು ಲೋನ್ ಅನ್ನ ತೆಗೆದುಕೊಂಡ ಅಂದ್ರೆ ರಾಜ್ಯ ಹಣಕಾಸು ನಿಗಮದಿಂದ ಒಂದು ರಿಯಾಯಿತಿ ಬಡ್ಡಿ ದರದಲ್ಲಿ ಲೋನ್ ಅನ್ನ ತೆಗೆದುಕೊಂಡಿರ್ತಾರೆ. ಅದನ್ನ ಹಂತ ಹಂತವಾಗಿ ಕಟ್ಕೊಂಡು ಬಂದಿರ್ತಾರೆ. ಆದ್ರೆ ಇತ್ತೀಚೆಗೆ ಪುಟ್ಟರಾಜು ಅವರು ಒಂದೇ ಬಾರಿ ಅದು ನಗದು ರೂಪದಲ್ಲಿ 1,20,20,00,000 ಹಣವನ್ನ ನಗದು ರೂಪದಲ್ಲೇ ಕಟ್ಟಿರುವಂತದ್ದು ಈಗ ಐಟಿ ಅಧಿಕಾರಿಗಳ ಕಣ್ಣಿಗೆ ಬಿದ್ದಿರುವಂತದ್ದು. ಅಂದ್ರೆ ಆ ದಾಖಲೆಗಳನ್ನ ಕೂಡ ಐಟಿ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿರುವಂತದ್ದು. ಇದನ್ನು ಕೂಡ ಪ್ರಶ್ನೆಯನ್ನ ಮಾಡಿರುವಂತದ್ದು. ಅಂದ್ರೆ ಈ ಒಂದು ಬರೀ 1,20,00,000 ಹಣವನ್ನ ನಗದು ರೂಪದಲ್ಲೇ ಸಾಲ ಮರುಪಾವತಿ ಮಾಡುವುದು ಯಾಕೆ, ಮತ್ತೆ ಈ ಹಣ ಇಷ್ಟೊಂದು ಹಣ ಎಲ್ಲಿಂದ ಬಂತು, ಇದಕ್ಕೆ ದಾಖಲೆ ಕೊಡಬೇಕು, ಇದಕ್ಕೆ ಸಮಜಾಯಿಷಿ ಕೊಡಬೇಕು ಅಂತ ಈಗ ಐಟಿ ಅಧಿಕಾರಿಗಳು ಪುಟ್ಟರಾಜಿಗೆ ಒಂದು ಪ್ರಶ್ನೆಯನ್ನು ಮಾಡಿರುವಂತದ್ದು, ಮತ್ತೆ ನೋಟಿಸ್ ಕೂಡ ಇಶ್ಯೂ ಮಾಡಿರೋದು. ಇದಕ್ಕೆ ನಿಮ್ಗೆ ಸಮಜಾಯಿಷಿ ಕೊಡಬೇಕು ಅಂತ ಮಾಡಿರುವಂತದ್ದು. ಅಂದ್ರೆ ಈ ಒಂದು 2018ರ ಒಂದು ಅಸೆಂಬ್ಲಿ ಎಲೆಕ್ಷನ್ ಕೂಡ ಪುಟ್ಟರಾಜು ಅವರು ಒಂದು ಅಫಿಡವಿಟ್ ಅನ್ನ ಸಲ್ಲಿಕೆ ಮಾಡಿರ್ತಾರೆ. ಚಿನ್ನಕೊಳ್ಳಿರುವಂತಹ ರೈಸ್ ಮಿಲ್ ಕೂಡ ಅಲ್ಲಿ ಮೆನ್ಷನ್ ಮಾಡಿರುವಂತದ್ದು. ಅಂದ್ರೆ ಅದರ ಮೌಲ್ಯ ಏನೇನೆ 1,07,000 ಆ ಮೌಲ್ಯ ಇದೆ ಅನ್ನೋದು ಕೂಡ ಅದೆಲ್ಲ ಅಫಿಡವಿಟ್ ನೆಲ್ಲ ಮೆನ್ಷನ್ ಮಾಡಿರುವಂತದ್ದು. ಆದ್ರೆ ಇತ್ತೀಚೆಗೆ ಕೊಟ್ಟಂತಹ ಅಂದ್ರೆ ಆ ಲೋನ್ ಅನ್ನ ಏನು ತೀರಿಸಿದ್ದಾರೆ ಅದನ್ನ ಏನು ಬರೀ ಕ್ಯಾಶ್ ನಲ್ಲೇ ವ್ಯವಹಾರ ಮಾಡಿರುವ ಹಿನ್ನೆಲೆಯಲ್ಲಿ ಐಟಿ ಅಧಿಕಾರಿಗಳು ಇಷ್ಟೊಂದು ಅಂದ್ರೆ ನಗದು ರೂಪದಲ್ಲೇ ವ್ಯವಹಾರ ಮಾಡುವುದಕ್ಕೆ, ಮತ್ತೆ ಅದನ್ನ ನೀವು ಸಾಲ ಮರುಪಾವತಿಯನ್ನ ಕ್ಯಾಶ್ ನಲ್ಲೇ ಮಾಡಿದಿರಿ, ಇದಕ್ಕೆ ನೀವು ಸಮಜಾಯಿಷಿ ಕೊಡಬೇಕಾಗುತ್ತೆ. ಹಣದ ಮೂಲ ಎಲ್ಲಿದೆ, ಮತ್ತೆ ಇದಕ್ಕೆ ದಾಖಲೆಗಳನ್ನ ಕೊಡಬೇಕಾಗುತ್ತೆ, ಮತ್ತೆ ಯಾರು ಇಷ್ಟೊಂದು ಅಮೌಂಟ್ ಅನ್ನ ಕೊಟ್ಟರು, ನಿಮಗೆ ಈ ಹಣ ಎಲ್ಲಿಂದ ಬಂತು ಅಂತ ಎಲ್ಲ ಒಂದು ಪ್ರಶ್ನೆಗಳನ್ನ ಈಗ ಐಟಿ ಅಧಿಕಾರಿಗಳು ಮಾಡಿರುವಂತದ್ದು. ಸದ್ಯ ಇದಕ್ಕೆ ಏಪ್ರಿಲ್ 25ನೇ ತಾರೀಕು ಮಗ ಮತ್ತೆ ಶಿವು ಏನಿದ್ದಾರೆ ಮತ್ತೆ ಪುಟ್ಟರಾಜು ಕೂಡ ವಿಚಾರಣೆಗೆ ಹಾಜರಾಗಬೇಕು, ಇದರ ಉತ್ತರ ಕೊಡಬೇಕು ಅಂತ ಹೇಳಿರುವಂತದ್ದು. ನವಿತಾ, ಥ್ಯಾಂಕ್ ಯು ಗಂಗಾಧರ್ ಡೀಟೇಲ್ಸ್ಗೆ. ಸಕ್ಕರೆನಾಡಲ್ಲಿ ಇವತ್ತು ಗುರು ಶಿಷ್ಯರು ಅಬ್ಬರಿಸಲಿದ್ದಾರೆ. ಮೊಮ್ಮಗನ ಪರ ಅಖಾಡಕ್ಕೆ ಇಳಿಯಲಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡ ಹಾಗೆಯೇ ಸಿದ್ದರಾಮಯ್ಯ ಇವತ್ತು ಜಂಟಿ ಪ್ರಚಾರವನ್ನ ಕೂಡ ನಡೆಸಲಿದ್ದಾರೆ. ಇವತ್ತು ಸಕ್ಕರೆನಾಡಲ್ಲಿ ಗುರು ಶಿಷ್ಯರ ಸಮಾಗಮ, ಗುರು ಶಿಷ್ಯರ ಅಬ್ಬರ ಕೂಡ ಇರಲಿದ್ದು ಮೊಮ್ಮಗನ ಪರ ಪ್ರಚಾರವನ್ನ ಮಾಡಲಿದ್ದಾರೆ. ಮಾಜಿ ಪ್ರಧಾನಿ ದೇವೇಗೌಡರು ಇವತ್ತು ಅಖಾಡಕ್ಕೆ ಇಳಿದಿದ್ದಾರೆ. ಇನ್ನು ನಾಗಮಂಗಲ ಮಳವಳ್ಳಿಯಲ್ಲಿ ಗುರು ಶಿಷ್ಯರ ಪ್ರಚಾರವನ್ನು ನಡೆಸಲಿದ್ದು ನಿಖಿಲ್ ಪರ ಮತ ಯಾಚಿಸಲಿದ್ದಾರೆ ಸಿದ್ದರಾಮಯ್ಯ. ಎಚ್ಡಿಡಿ ಭಿನ್ನ ಮತವನ್ನ ಮರೆತು ಪ್ರಚಾರಕ್ಕೆ ಕೈ ರೆಬೆಲ್ಸ್ ಬರ್ತಾರ ಅನ್ನೋದು ಈಗಿರುವಂತಹ ಪ್ರಶ್ನೆ. ಇನ್ನು ದೇವೇಗೌಡ ಸಿದ್ದರಾಮಯ್ಯ ಎಲ್ಲೆಲ್ಲಿ ಇವತ್ತು ಪ್ರಚಾರವನ್ನ ಮಾಡ್ತಾರೆ, ತಡರಾತ್ರಿ ಸಿಎಂ ಮತ್ತು ಡಿಕೆಶಿ ಅವರ ಪ್ರಚಾರ ಹೇಗಿತ್ತು ಅನ್ನೋದನ್ನ ನೋಡ್ಕೊಂಡ್ ಬರೋಣ. ಮೊಮ್ಮಗನ ಪರ ಅಖಾಡಕ್ಕಿಳಿದ ತಾತ, ನಿಖಿಲ್ ಪರ ಇಂದು ಗುರು ಶಿಷ್ಯರ ಪ್ರಚಾರ. ಮಂಡ್ಯ ರಣಕಣದಲ್ಲಿ ಪ್ರಚಾರದ ಭರಾಟೆ ಜೋರಾಗಿದೆ.
ಮೈತ್ರಿ ಅಭ್ಯರ್ಥಿಯನ್ನ ಗೆಲ್ಲಿಸಲು ಇಡೀ ಸರ್ಕಾರವೇ ಟೊಂಕ ಕಟ್ಟಿ ನಿಂತಿದೆ. ನಿನ್ನೆಯಷ್ಟೇ ಸಿಎಂ ಕುಮಾರಸ್ವಾಮಿ ಮಗನ ಪರ ಪ್ರಚಾರ ಮಾಡಿದ್ರು. ಪಕ್ಷೇತರ ಅಭ್ಯರ್ಥಿ ವಿರುದ್ಧ ಹರಿಹಾಯ್ದು ಅಬ್ಬರದ ಪ್ರಚಾರ ನಡೆಸಿದ್ರು. ಇಂದು ಮೊಮ್ಮಗ ನಿಖಿಲ್ ಪರ ದೇವೇಗೌಡರು ಅಖಾಡಕ್ಕಿಳಿಯಲಿದ್ದಾರೆ. ತಮ್ಮ ಶಿಷ್ಯ ಸಿದ್ದರಾಮಯ್ಯ ಜೊತೆ ದೇವೇಗೌಡರು ನಾಗಮಂಗಲ ಹಾಗೂ ಮಳವಳ್ಳಿಯಲ್ಲಿ ಕ್ಯಾನ್ವಾಸ್ ಮಾಡಲಿದ್ದಾರೆ. ಬಂಡಾಯ ಶಮನ ಮಾಡ್ತಾರಾ ಸಿದ್ದು? ಪ್ರಚಾರಕ್ಕೆ ಸಾಥ್ ಕೊಡ್ತಾರಾ ಕೈ ರೆಬಲ್ಸ್? ಇನ್ನು ಮಂಡ್ಯ ಕಾಂಗ್ರೆಸ್ನಲ್ಲಿ ಭುಗಿಲೆದ್ದಿರುವ ಬಂಡಾಯ ನಿಗಿ ಕೆಂಡದಂತಾಗಿದೆ. ಯಾರು ಎಷ್ಟೇ ಪ್ರಯತ್ನ ಪಟ್ಟರೂ ಕೈ ರೆಬಲ್ಸ್ ಲೀಡರ್ಸ್ ಮೈತ್ರಿ ಅಭ್ಯರ್ಥಿ ಪರ ಪ್ರಚಾರ ಮಾಡ್ತಿಲ್ಲ. ಇದು ಕಾಂಗ್ರೆಸ್ ಹಿರಿಯ ನಾಯಕರಿಗೆ ಕಗ್ಗಂಟಾದ್ರೆ ಸಿಎಂ ಕುಮಾರಸ್ವಾಮಿ ಟೆನ್ಷನ್ಗೆ ಕಾರಣವಾಗಿದೆ. ಆದರೆ ಇಂದು ಮಂಡ್ಯದಲ್ಲಿ ಸಿದ್ದರಾಮಯ್ಯ ಪ್ರಚಾರ ಮಾಡೋದ್ರಿಂದ ಮುನಿಸಿಕೊಂಡಿರುವ ಕೈ ನಾಯಕರು ಪ್ರಚಾರದಲ್ಲಿ ಭಾಗಿ ಆಗ್ತಾರಾ ಎಂಬುದು ಕುತೂಹಲ ಮೂಡಿಸಿದೆ. ನಿಖಿಲ್ ಪರ ಫೀಲ್ಡ್ಗಿಳಿದ ಸಚಿವ ಡಿಕೆಶಿ, ಸಿಎಂ ಜೊತೆ ತಡರಾತ್ರಿವರೆಗೂ ಪ್ರಚಾರ. ಇನ್ನು ಮೈತ್ರಿ ಅಭ್ಯರ್ಥಿ ನಿಖಿಲ್ ಪರ ಸಿಎಂ ಕುಮಾರಸ್ವಾಮಿ ಹಾಗೂ ಸಚಿವ ಡಿಕೆ ಶಿವಕುಮಾರ್ ಮಳವಳ್ಳಿಯಲ್ಲಿ ಪ್ರಚಾರ ನಡೆಸಿದ್ರು. ಈ ವೇಳೆ ಮೈತ್ರಿ ಸರ್ಕಾರದ ಜೋಡೆತ್ತುಗಳಿಗೆ ಅಭಿಮಾನಿಗಳು ಸೇಬಿನ ಹಾರ ಹಾಕಿದ್ರು. ಹಾರ ಹಾಕ್ತಿದ್ದಂತೆ ಸಚಿವ ಡಿಕೆಶಿ ಒಂದು ಸೇಬನ್ನ ಕಿತ್ತು ತಿಂದ್ರು. ಈ ವೇಳೆ ಮಾತನಾಡಿದ ಡಿಕೆಶಿ, ಯಾರೂ ತಪ್ಪು ಮಾಡಬೇಡಿ, ಈ ಸಲ ನಿಖಿಲ್ ಗೆಲ್ತಾರೆ ಅಂತಂದ್ರು. ಜೊತೆಗೆ ರೆಬಲ್ಸ್ಗಳಿಗೆ ಟಾಂಗ್ ಕೊಟ್ರು. ನಿಖಿಲ್ ಕುಮಾರಸ್ವಾಮಿ ಅವರು ಗೆಲ್ಲೋದು ಖಚಿತ. ಇಲ್ಲಿ ಖಚಿತ. ಈ ರಾಜ್ಯದ ಮುಖ್ಯಮಂತ್ರಿ ನಿಮ್ಮ ಮನೆ ಬಾಗಿಲು ಕೊಟ್ಟು ಓಟ್ ಕೇಳ್ತಾ ಇದ್ದಾರೆ. ನಿಮ್ಗೆ ಅನುಕೂಲ ಮಾಡ್ಬೋದು ಕೇಳಿ. ಕುಮಾರಸ್ವಾಮಿ ಅವರ ಮಗ ನಿಖಿಲ್ ನಿಮ್ಮ ಎಂಪಿಯಾಗಿ ಕೆಲಸ ಮಾಡುತ್ತಿಲ್ಲ. ನಿಮ್ಮ ಸೇವಕರಾಗಿ ಇವತ್ತು ನಿಮ್ಮ ಮನೆ ಸೇವಕರಾಗಿ ಈ ಎಲೆಕ್ಷನ್ ಆದ್ಮೇಲೆ ಯಾರು ಇರಲಿಲ್ಲ. ನೀವು ಹೆಣ ಬರೋರು ನಾವೇ, ನಿಮ್ಮ ಪದಕ್ಕೆ ಬರೋರು ನಾವೇ. ಇನ್ನು ಸಿಎಂ ಮಾತನಾಡಿ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಪರ ವಾಗ್ದಾಳಿ ನಡೆಸಿದ್ರು. ಒಂದ್ ವೇಳೆ ಅವರು ಗೆದ್ರೆ ನಿಮಗೆ ಟಾಟಾ ಮಾಡಿ ಹೋಗ್ತಾರೆ ಅಂತ ಟಾಂಗ್ ಕೊಟ್ರು. ಅವರು ಚುನಾವಣೆ ನಂತರ ಅವರು ವಾಪಸ್ ಬರೋದಿಲ್ಲ. ಚುನಾವಣೆ ನಂತರ ನಿಮ್ಮ ಕೈ ಸಿಗದೆ ಎಲ್ಲೋಗ್ಬೋದು ಅನ್ನೋದು ಯೋಚನೆ ಮಾಡಿ ಈಗ ಪಕ್ಷೇತರ ಅಭ್ಯರ್ಥಿ ಮಂಡ್ಯ ಜಿಲ್ಲೆಯ ಜನರಿಗೆ ನಿಮಗೆ ಸ್ಪಂದಿಸ್ತಾರ. ಒಟ್ಟಾರೆ ಮಂಡ್ಯ ರಾಜಕೀಯ ಇಡೀ ದೇಶದ ಗಮನ ಸೆಳೆದಿದೆ. ಇಂದು ಮೈತ್ರಿ ಅಭ್ಯರ್ಥಿ ಪರ ಮಾಜಿ ಪ್ರಧಾನಿ, ಮಾಜಿ ಸಿಎಂ ಪ್ರಚಾರ ಮಾಡಲಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇನ್ನು ಮೈತ್ರಿ ಅಭ್ಯರ್ಥಿ ನಿಖಿಲ್ ಪರ ಇಡೀ ಸರ್ಕಾರವೇ ಪ್ರಚಾರ ಮಾಡ್ತಾ ಇದ್ರೆ, ಇತ್ತ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಸಹ ಜಿದ್ದಿನ ಕ್ಯಾಂಪೇನ್ ಮಾಡ್ತಿದ್ದಾರೆ. ಸರ್ಕಾರವನ್ನೇ ಎದುರು ಹಾಕಿಕೊಂಡಿರುವ ಸುಮಲತಾ ಬಿಡುವಿಲ್ಲದೆ ಪ್ರಚಾರ ಮಾಡ್ತಿದ್ದಾರೆ. ಇವತ್ತು ಸಹ ಕೆಆರ್ಪೇಟೆಯಲ್ಲಿ ಸುಮಲತಾ ಮತ ಪ್ರಚಾರವನ್ನ ಮಾಡಲಿದ್ದು, ನಟ ದರ್ಶನ್ ಇವತ್ತು ಮಳವಳ್ಳಿಯಲ್ಲಿ ಕ್ಯಾಂಪೇನ್ ಮಾಡಲಿದ್ದಾರೆ. ಇನ್ನು ಮೊನ್ನೆಯಷ್ಟೇ ಕೆಆರ್ ನಗರದಲ್ಲಿ ಬಸವನನ್ನ ಪಳಗಿಸಿದ ದರ್ಶನ್ ನಿನ್ನೆ ಕೆಆರ್ಪೇಟೆಯ ಸೋಮನಹಳ್ಳಿಯಲ್ಲಿ ಹಾಲು ಕರೆದು ನಾನು ರೈತ ಅನ್ನೋದನ್ನ ಪ್ರೂವ್ ಮಾಡಿದ್ರು. ಈ ಮೂಲಕ ರೈತರ ಕಷ್ಟ ನಿಮ್ಗೇನು ಗೊತ್ತು ಅಂದಿದ್ದ ಸಿಎಂ ಹಾಗೂ ನಿಖಿಲ್ಗೆ ದರ್ಶನ್ ಟಾಂಗ್ ಕೊಟ್ರು. ದರ್ಶನ್ ಕೆಲಸಕ್ಕೆ ಸುಮಲತಾ ಸಹ ಫೇಸ್ಬುಕ್ ಅಲ್ಲೇ ಪ್ರಶಂಸೆ ವ್ಯಕ್ತಪಡಿಸಿದ್ರು. ಮಗನೇ ದರ್ಶನ್, ನೀನ್ ಇದೇ ಕಾರಣಕ್ಕೆ ಇಷ್ಟ ಅಂತ ಹಾಡಿ ಹೋಗ್ಲಿದ್ರು. ಮೂಲಕ ಒಂದು ರೈತರ ಮಗ ಅನ್ನೋದನ್ನ ನಿರೂಪಿಸುತ್ತೆ. ಏನು ಸರ್ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸ್ತು ಸರ್ ಹಾಲು ಕರೆದಿದ್ದು? ಸರ್ ನಿಜವಾಗ್ಲೂ ಕೂಡ ಖುಷಿ ಆಯ್ತು. ಒಬ್ಬ ರೈತರ ಮಗ ಏನೆಲ್ಲ ಮಾಡ್ತಾನೆ ಅಂತ ಕೆಲಸ ಖುಷಿ ಆಯ್ತು. ಆದ್ರೆ ನಿಮ್ಮ ಒಂದು ಒಪಿನಿಯನ್ ಪ್ರಕಾರ ಇದು ಹಾಲು ಕರೆಯಕ್ಕೆ ಒಂದು ಸ್ಟೈಲ್ ಇದೆ ಸರ್. ಯಾರು ಹಾಲು ಕರೀತಾರೆ? ಹಾಲು ಕರೆದಿದ್ರ ಸರ್? ಕರೆದಿದ್ರೆ ಇಲ್ವಾ? ಅದ್ರ ಹೋಗಿ ಯಾರು ಹಾಲು ಕರೀತಾರೆ ಸರ್? ಅವ್ರು ಕೇಳಿ ಕೆಚ್ಚಲು ಹೆಂಗಿಡಿಯೋದು ಅಂತ. ಅವಾಗ ಹೇಳ್ತಾರೆ ಹಾಲು ಕರಿಯಕ್ಕೆ ಬರುತ್ತೋ ಇಲ್ವೋ ಅಂತ. ನಾವು ಮಾಡಿದಂದ್ರೆ ಸರ್ ರೈತರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರಲ್ಲ ಸರ್. ನಾವು ಅದನ್ನೇ ಕೆಲಸ ಮಾಡ್ಕೊಂಡೇ ಬಂದಿದ್ದು ಸರ್. ಇಲ್ಲಿವರೆಗೆ 150 ರೂಪಾಯಿಂದ ಜೀವನ ಕಟ್ಕೊಂಡು ಇಲ್ಲಿವರೆಗೂ ಬಂದಿದ್ದೀವಿ ಸರ್. ಅಭಿಮಾನಿಗಳು ಕಣ್ ತುಂಬಾ ನೋಡೋಕೆ ತಗೊಳಕ್. ತುಮಕೂರಲ್ಲಿ ಇವತ್ತು ತಂದೆಯ ಪರ ಮಗ ಸಿಎಂ ಕುಮಾರಸ್ವಾಮಿ ಪ್ರಚಾರವನ್ನ ಮಾಡಲಿದ್ದಾರೆ. ಮೈತ್ರಿ ಅಭ್ಯರ್ಥಿ ದೇವೇಗೌಡ ಪರ ಸಿಎಂ ಕುಮಾರಸ್ವಾಮಿ ತುಮಕೂರಿನಾದ್ಯಂತ ಕ್ಯಾಂಪೇನ್ ಮಾಡಲಿದ್ದಾರೆ. ಸಿಎಂ ಕುಮಾರಸ್ವಾಮಿಗೆ ಜೆಡಿಎಸ್ ನಾಯಕರು ಸೇರಿದಂತೆ ಕಾಂಗ್ರೆಸ್ ನಾಯಕರು ಇವತ್ತು ಸಾಥ್ ನೀಡಲಿದ್ದಾರೆ.
ವಿಜಯ ಸಂಕಲ್ಪ ಹೆಸರಲ್ಲಿ ಪ್ರಧಾನಿ ಮೋದಿ ದೇಶಾದ್ಯಂತ ಚುನಾವಣಾ ರಣಕಹಳೆಯನ್ನ ಮೊಳಗಿಸುತ್ತಿದ್ದಾರೆ. ಮೊನ್ನೆಯಷ್ಟೇ ಮೈಸೂರು, ಚಿತ್ರದುರ್ಗದಲ್ಲಿ ಅಬ್ಬರಿಸಿದ ಮೋದಿ ಇವತ್ತು ಕೊಪ್ಪಳದಲ್ಲಿ ಮತ ಪ್ರಚಾರ ಮಾಡಲಿದ್ದಾರೆ. ಮೈತ್ರಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ ಮೋದಿ ಇವತ್ತು ಸಹ ಮೈತ್ರಿ ನಾಯಕರ ವಿರುದ್ಧವೇ ಅಬ್ಬರಿಸಲಿದ್ದಾರೆ. ಕೊಪ್ಪಳ ಜಿಲ್ಲೆಯ ಗಂಗಾವತಿಯಲ್ಲಿ 38 ಎಕರೆ ವಿಶಾಲ ಜಾಗದಲ್ಲಿ ಬೃಹತ್ ವೇದಿಕೆಯನ್ನು ನಿರ್ಮಿಸಲಾಗಿದೆ. ಕಾರ್ಯಕರ್ತರಿಗಾಗಿ ಸುಮಾರು 1,50,000 ಆಸನದ ವ್ಯವಸ್ಥೆಯನ್ನ ಮಾಡಲಾಗಿದೆ. 3 ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ 2 ಲಕ್ಷಕ್ಕೂ ಹೆಚ್ಚು ಜನರು ಸಮಾವೇಶಕ್ಕೆ ಆಗಮಿಸುವ ನಿರೀಕ್ಷೆ ಇದೆ. ಪ್ರಧಾನಿ ಮೋದಿ ಮಧ್ಯಾಹ್ನ 3ಕ್ಕೆ ಆಗಮಿಸಲಿದ್ದು ಕೊಪ್ಪಳ ಬಿಜೆಪಿ ಅಭ್ಯರ್ಥಿ ಸಂಗಣ್ಣ ಕರಡಿ ಪರ ಪ್ರಚಾರ ಮಾಡಲಿದ್ದಾರೆ. ಕುಮಾರಸ್ವಾಮಿ ವಿರುದ್ಧ ಮತ್ತೆ ಕೆಎಸ್ ಈಶ್ವರಪ್ಪ ವಾಗ್ದಾಳಿಯನ್ನ ಮಾಡಿದ್ದಾರೆ. ಕುಮಾರಸ್ವಾಮಿ ಸಿಎಂ ಆಗೋದಕ್ಕೆ ಅಯೋಗ್ಯ ಅಂದಿದ್ದಕ್ಕೆ ಅವರಿಗೆ ಬೇಸರ ಆಗಿದೆ. ಅದರ ಬದಲಾಗಿ ಯೋಗ್ಯತೆ ಇಲ್ಲದ ಸಿಎಂ ಅಂತ ಹೇಳ್ತೇನೆ ಅಂತ ಹೇಳಿ ಈಶ್ವರಪ್ಪ ವ್ಯಂಗ್ಯವಾಡಿದ್ದಾರೆ. ಗದಗದಲ್ಲಿ ಮಾತನಾಡಿದ ಈಶ್ವರಪ್ಪ ಮೈತ್ರಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಅಲ್ಲದೆ ಕರ್ನಾಟಕದಲ್ಲಿ ವೈಚಾರಿಕ ಚರ್ಚೆ ನಡೀತಾ ಇದ್ರೆ ಕಾಂಗ್ರೆಸ್ ಜೆಡಿಎಸ್ನಿಂದ ಜಾತಿ ಸಂಘರ್ಷಕ್ಕೆ ನಾಂದಿ ಅಂತ ಗುಡುಗಿದ್ರು. ನಮ್ಮ ರಾಜ್ಯದ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಅಯೋಗ್ಯ ಅಂತ ನಾನು ಹೇಳಿದ್ದೆ. ಅದು ಅವ್ರ ಬೇಸರ ಆಗಿದೆ. ಅಯೋಗ್ಯನ ಪದ ಬೇಡ, ಯೋಗ್ಯತೆ ಇಲ್ಲದ ಮುಖ್ಯಮಂತ್ರಿ ಅಂತ ಹೇಳ್ತೀನಿ ನಾನು. ಯಾಕೆಂದ್ರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಈ ರೀತಿ ಚರ್ಚೆ ನಡೀತಾ ಇದೆ, ವೈಚಾರಿಕ ಚರ್ಚೆ ನಡೀತದೆ. ಕಾಂಗ್ರೆಸ್ ಜೆಡಿಎಸ್ನವರು ಜಾತಿ ಸಂಘರ್ಷನೂ ಮಾಡ್ತಾರೆ. ಚುನಾವಣಾ ಸಂದರ್ಭದಲ್ಲಿ ಮಾಧ್ಯಮದವ್ರ ಬಗ್ಗೆ ಹಲ್ಲೆ ನಡೆಯುತ್ತೆ ಅನ್ನೋ ಮಾತನ್ನು ಮುಖ್ಯಮಂತ್ರಿ ಇರೋಕ್ಕೆ ಎಷ್ಟು ಮಟ್ಟಿಗೆ ಯೋಗ್ಯತೆ ಇದೆ? ಅವರು ಮಾಧ್ಯಮವನ್ನ ಯಾರು ಹಲ್ಲೆಕೋರರಿದ್ದಾರೆ, ದಂಗೆಕೋರಿದ್ದಾರೆ, ಅವ್ರನ್ನ ಮೆಟ್ಟಾಕ್ತೀನಿ. ನನ್ನ ರಾಜ್ಯದಲ್ಲಿ ಮಾಧ್ಯಮದ ರಕ್ಷಣೆ ಮಾಡುವಂಥ ಕರ್ತವ್ಯ ಮುಖ್ಯಮಂತ್ರಿ ನಂದಿದೆ, ನಾನು ಮಾಡೇ ಮಾಡ್ತೀನಿ ಅಂತ ಮಾತು ಹೇಳಬೇಕಿತ್ತು. ಅದು ಬಿಟ್ಟು ಹಲ್ಲೆಕೋರರಿಗೆ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಇತ್ತು. ಈ ಮುಖ್ಯಮಂತ್ರಿ ನಮಗೆ ಲೆಕ್ಕಕ್ಕಿಲ್ಲ. ಮಾಧ್ಯಮದ ಬಗ್ಗೆ ಹಲ್ಲೆ ಯಾರು ಮಾಡಿದ್ರೆ ಮುಖ್ಯಮಂತ್ರಿಗೆ ಅವ್ರು ರಕ್ಷಣೆ ಮಾಡೋಕ್ಕೆ ಅವ್ರ ಕೈ